ಸ್ವಂತ ಲಾಭಕ್ಕಾಗಿ ಜನ ಏನ್ ಬೇಕಾದರೂ ಮಾಡ್ತಾರೆ. ಅದಕ್ಕೆ ಈ ದೃಶ್ಯನೇ ಸಾಕ್ಷಿ. ಇಲ್ಲಿ ನೋಡಿ, ಸ್ವಂತ ಲಾಭಕ್ಕಾಗಿ ಪೆಟ್ರೋಲ್ ಬಂಕ್ ಮಾಲೀಕನೊಬ್ಬ ಹೆದ್ದಾರಿಗೇನೆ ಹಂಪ್ಸ್ ಹಾಕ್ಸಿದ್ದಾನೆ. ಪೆಟ್ರೋಲ್ ಬಂಕ್ಗೆ ವಾಹನ ಹೆಚ್ಚಿಸಿಕೊಳ್ಳೋಕೆ ಮಂಡ್ಯ ಕೆಆರ್ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್ ಬಳಿ ಈ ಒಂದು ಹಂಪ್ಸ್ ಅನ್ನು ಹಾಕಿಸಲಾಗಿದೆ. ನಿಯಮವನ್ನ ಉಲ್ಲಂಘಿಸಿ ಜೆಡಿಎಸ್ ಮುಖಂಡ ಶಿವಲಿಂಗು ಎಂಬಾತ ಈ ಕೃತ್ಯ ಎಸಗಿದ್ದಾನೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಪೆಟ್ರೋಲ್ ಬಂಕ್ ಮುಂಭಾಗ ಹೆದ್ದಾರಿಗೇನೆ 2 ಹಂಪ್ಸನ್ನ ಈ ಶಿವಲಿಂಗು ಎನ್ನುವಾತ ನಿರ್ಮಾಣ ಮಾಡಿದ್ದಾನೆ. ಈತನೇ ಪೆಟ್ರೋಲ್ ಬಂಕ್ನ ಮಾಲೀಕ. ರಸ್ತೆ ಎತ್ತರ ಪ್ರದೇಶ ಇದ್ರೂ ಕೂಡ ಈ ಹಂಪ್ಸನ್ನ ಹಾಕಿ ಯಾವ ರೀತಿ ದೌಲತ್ತನ್ನ ಪ್ರದರ್ಶನ ಮಾಡಿದ್ದಾನೆ ನೋಡಿ. ಇತ್ತೀಚೆಗೆ ಈ ಮುಖಂಡ ಅಂದ್ರೆ ಜೆಡಿಎಸ್ ಮುಖಂಡ ಪೆಟ್ರೋಲ್ ಬಂಕ್ ಅನ್ನ ನಿರ್ಮಾಣ ಮಾಡಿದ್ದ. ಇನ್ನು ಪೆಟ್ರೋಲ್ ಬಂಕ್ಗೆ ವಾಹನಗಳ ಸಂಖ್ಯೆ ಹೆಚ್ಚಾಗಿ ಬರಲಿ, ವಾಹನಗಳು ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಬಿಸ್ನೆಸ್ ಆಗಲಿ ಅಂತ ಹೇಳಿ 2 ಹಂಪ್ಗಳನ್ನ ಹೆದ್ದಾರಿಗೆ ಹಾಕಿಸಿದ್ದಾನೆ. ಇನ್ನು ಈ ಒಂದು ಅನುಮತಿಯನ್ನ ಪಡೆಯದೆ ರಸ್ತೆ ಹಂಪ್ಸನ್ನ ನಿರ್ಮಾಣ ಮಾಡಿದ್ದಕ್ಕೆ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಈತನ ದರ್ಪ ಯಾವ ರೀತಿ ಇರಬೇಕು ಅಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅನ್ಸೈಂಟಿಫಿಕ್ ಹಂಪ್ಸ್ಗಳನ್ನ ನಿರ್ಮಾಣದಿಂದ ವಾಹನ ಸವಾರರು ಒಂದು ರೀತಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. 2 ಹಂಪ್ಸನ್ನ ಯಾರಾದರೂ ಒಂದು 100 ಮೀಟರ್ 200 ಮೀಟರ್ ವ್ಯಾಪ್ತಿಯಲ್ಲಿ ಹಾಕ್ತಾರ, ಅದು ಹೆದ್ದಾರಿಗೆ? ಅದು ಜನರ ಪ್ರಶ್ನೆ. ಜೊತೆಗೆ ಸ್ಥಳೀಯ ಜೆಡಿಎಸ್ ಶಾಸಕ HT ಮಂಜು ಹಂಪ್ಸ್ನ ತೆರವು ಮಾಡಿಸ್ತೀವಿ ಅಂತ ಹೇಳಿ ಕೊನೆಗೂ ಸಾರ್ವಜನಿಕರಿಗೆ ಹೇಳಿದ್ದಾರೆ. ಪೆಟ್ರೋಲ್ ಬಂಕ್ ಅಂದ್ರೆ ಅದು ಹಂಪ್ಸ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ತೊಂದರೆ ಆಗ್ತಾ ಇದೆ ಅಂತ ಒಂದು ಆರೋಪ ಸರ್. ಪೆಟ್ರೋಲ್ ಬಂಕ್ ಮಾಡ್ಲಿಕ್ಕೆ ನಿಮ್ ಗಮನಕ್ಕೆ ಬಂದಿದ್ಯಾ? ಏನ್ ಹೇಳ್ತಾರೆ? ಅದು ನಮ್ಗೆ ಪಬ್ಲಿಕ್ಸ್ ಹೇಳಿದ್ರು, ಆ ಓನರ್ಗೂ ಹೇಳಿದೀವಿ, ನೋಡಪ್ಪ ಸುಮ್ಮನೆ 2 ಕಡೆ ಮಾಡ್ಕೊಳ್ಳೋದ್ರಿಂದ ಹಿಂಸೆ ಆಯ್ತದೆ. ಒಂದ್ ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನ ಹಂಪ್ಸ್ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ, ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗೂ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಸ್ವಲ್ಪ ಇನ್ನೊಂದ್ಸರಿ ಕರೆದು ಮನವರಿಕೆ ಮಾಡ್ತೀವಿ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗು ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ, ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಇಲ್ಲ ಅದು ಸೆಕೆಂಡರಿ ಸರ್, ಮಾರ್ಕಿಂಗ್ ಮಾಡಿ. ಬಟ್ ಈ ರೀತಿ ಒಂದು ಸ್ಟೇಟ್ ಹೈವೇಗೆ ಅವ್ರು ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಈ PWD ಇನ್ನೊಬ್ರು ಅಲ್ಲಿ ಏನು ಅಪಘಾತಗಳು ದೃಷ್ಟಿಯಿಂದ ಹಾಕುವಂಥದ್ದು ಅದು ಬೇರೆ. ಬಟ್ ಇವ್ರು ಓನಾಗಿ ಹಾಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದು ಹಾಕೊಂಡಿರೋದು ಸರಿ ಅಂತ ನಾನು ಸಮಸ್ಕೊಳ್ಳಲ್ಲ. ಅದನ್ನ ತೆರವುಗೊಳಿಸ್ಬೇಕು, ಅದಕ್ಕೆ ತೆರವುಗೊಳಿಸೋ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕೆಡಿಪಿ ಮೀಟಿಂಗ್ ಚರ್ಚೆ ಆಯ್ತದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.